ಚಾಮರಾಜನಗರದಲ್ಲಿ ಹುಲಿ ದಾಳಿ ಮುಂದುವರೆದಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದ ಮರಳ್ಳ ಬಳಿ ಹುಲಿ ದಾಳಿಗೆ ಅರಣ್ಯ ಇಲಾಖೆಯ ಕಳ್ಳಬೇಟೆ ತಡೆ ಶಿಬಿರದ ವಾಚರ್ ಸಾವನ್ನಪ್ಪಿದ್ದಾರೆ. 55 ವರ್ಷದ ಸಣ್ಣ ಹೈದ ಎಂಬುವರು ಬಲಿಯಾಗಿದ್ದು, ಅವರು ಬಂಡೀಪುರದ ಮರಳ್ಳ ಕ್ಯಾಂಪ್ ಸಮೀಪ ಗಸ್ತಿಗೆ ಹೋಗಿದ್ರು. ಈ ವೇಳೆ ಹುಲಿ ದಾಳಿ ನಡೆಸಿ ಅವರನ್ನ ಕೊಂದು ಹಾಕಿದೆ. ಘಟನಾ ಸ್ಥಳಕ್ಕೆ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಸಿಸಿಎಫ್ ಪ್ರಭಾಕರನ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರು ನವವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ. ಪತ್ನಿ ಆತ್ಮಹತ್ಯೆ ಬೆನ್ನಲ್ಲೇ ಪತಿ ಸೂರಜ್ ಕೂಡ ಆತ್ಮಹತ್ಯೆಗೆ ಶರಣಾಗಿರುವುದರ ಜೊತೆಗೆ ಆತನ ತಾಯಿಯೂ ಆತ್ಮಹತ್ಯೆಗೆ ಯತ್ನಿಸಿರುವುದು ಈ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಗಂಡನೊಂದಿಗೆ ಮನಸ್ತಾಪ ಮಾಡಿಕೊಂಡು ಪಾಲಕರ ಮನೆಗೆ ಮರಳಿದ್ದ ಗಾನವಿ ಆತ್ಮಹತ್ಯೆಗೆ ಶರಣಾಗಿದ್ಲು. ಇದೀಗ ಮಹಾರಾಷ್ಟ್ರದಲ್ಲಿ ಸೂರಜ್ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿರುವುದು ಅಚ್ಚರಿ ಮೂಡಿಸಿದೆ. ಗಾನವಿಯ ಸಾವಿನ ಬಳಿಕ ಸೂರಜ್ ತಾಯಿ ಜಯಂತಿ ಹಾಗೂ ಸಹೋದರ ಸಂಜಯ್ ಜೊತೆ ನಾಗಪುರಕ್ಕೆ ತೆರಳಿದ್ರು. ಪತ್ನಿಯ ಆತ್ಮಹತ್ಯೆ ವಿಚಾರದಲ್ಲಿ ಆಕೆಯ ಪೋಷಕರು ಹಾಗೂ ಸಂಬಂಧಿಕರ ಆಕ್ರೋಶ ಮತ್ತು ಅವರಿಂದಾದ ಅವಮಾನ ತಡೆಯಲಾಗದೆ ತಾಯಿ ಮಗ ಇಬ್ಬರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ದೆವ್ವ ಹಿಡಿದಿದೆ ಅಂತ ಬೇವಿನ ಕಟ್ಟಿಗೆಯಿಂದ ಹೊಡೆದು ಮಹಿಳೆಯ ಕೊಲೆ ಮಾಡಿರೋ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ನಡೆದಿದೆ. 38 ವರ್ಷದ ಮುಕ್ತಾಬಾಯಿ ಕೊಲೆಯಾದ ಮಹಿಳೆ ಮಹಾರಾಷ್ಟ್ರದ ಮುರ್ರೂಮ್ ಗ್ರಾಮದ ಕಿಡ್ಡೆಟ್ಟೆಪ್ಪನ ಜೊತೆ ಮದುವೆಯಾಗಿದ್ದ ಮುಕ್ತಾಬಾಯಿಗೆ ದೆವ್ವ ಇದೆ ಅಂತ ಬಾಮೈದ ಬೇವಿನ ಕಟ್ಟಿಗೆಯಿಂದ ರಾತ್ರಿ ಇಡೀ ನಿರಂತರವಾಗಿ ಹೊಡೆದಿದ್ದಾರೆ. ನಂತರ ಗಾಣಗಾಪುರದ ದತ್ತನ ಸನ್ನಿಧಿಗೆ ಕರೆತಂದು ಮತ್ತೆ ಹಲ್ಲೆ ಮಾಡಿದ್ದಾರೆ. ಆಕೆ ಸುಸ್ತಾಗಿ ಬಿದ್ದಿದ್ದು ಆಸ್ಪತ್ರೆಗೆ ದಾಖಲಿಸಿದಾಗ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಮಹಿಳೆಯ ಕಿವಿ ಕತ್ತರಿಸಿ ಕಿವಿಯೋಲೆ ಮಾಂಗಲ್ಯ ಸರ ಕದ್ದು ದುಷ್ಕರ್ಮಿಗಳು ಪರಾರಿಯಾಗಿರುವ ಘಟನೆ ವಿಜಯಪುರ ನಗರದ ದಿವಟಗೇರಿ ಗಲ್ಲಿಯಲ್ಲಿ ನಡೆದಿದೆ. ಕಲಾವತಿ ಗಾಯಕ್ವಾಡ್ ಎಂಬ ಮಹಿಳೆ ಮೇಲೆ ಹಲ್ಲೆಗೈದು ದುಷ್ಕೃತ್ಯ ನಡೆಸಿ 10 ಗ್ರಾಂ ಮಾಂಗಲ್ಯ ಸರ 1 ಗ್ರಾಂ ಕಿವಿಯೋಲೆ ಕದ್ದು ಎಸ್ಕೇಪ್ ಆಗಿದ್ದಾರೆ. ಗಾಂಜಾ ಮತ್ತಿನಲ್ಲಿ ಮಹಿಳೆಯ ಮೇಲೆ ಅಮಾನುಷವಾಗಿ ಕೃತ್ಯ ನಡೆಸಿದ್ದಾರೆ. ಹಾಲು ತರಲೆಂದು ಅಂಗಡಿ ತೆರಳುತ್ತಾ ಇದ್ದ ಮಹಿಳೆಯನ್ನ ಹಿಂಬಾಲಿಸಿ ಬಂದು ಕೃತ್ಯ ನಡೆಸಿದ್ದಾರೆ. ಮಗನ ಸ್ನೇಹಿತರೆಂದು ಮಹಿಳೆಗೆ ಹೇಳಿ ಹಲ್ಲೆ ಮಾಡಿದ್ದಾರೆ. ಮನೆ ಪಕ್ಕದ ಮನೆಯ ಇಬ್ಬರು ಯುವಕರು ಕೃತ್ಯ ನಡೆಸಿರುವ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಘಟನೆ ಸಂಬಂಧ ಗೋಳಗುಮ್ಮಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದೆ ಹತ್ಯೆ ಪ್ರಕರಣದಲ್ಲಿ 4 ಜನ ಗಾಯಾಳುಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮತ್ತೊಬ್ಬರಿಗೆ ಖಾಸಗಿ ಆಸ್ಪತ್ರೆಯ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅನ್ಯ ಜಾತಿಯ ಯುವಕನನ್ನ ಮದುವೆಯಾಗಿದ್ದಕ್ಕೆ ಹೆತ್ತ ಮಗಳನ್ನೇ ತಂದೆ ಕೊಚ್ಚಿ ಕೊಂದಿದ್ರು. ಅಲ್ಲದೆ ಮಾನ್ಯಾಳ ಪತಿ ವಿವೇಕಾನಂದನ ಕುಟುಂಬಸ್ಥರ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ವಿವೇಕಾನಂದ ದೊಡ್ಡಪ್ಪ ಮತ್ತು ಸಹೋದರಿಯರನ್ನ ಇಂದು ಡಿಸ್ಚಾರ್ಜ್ ಮಾಡಲಾಗಿದೆ. ಇನ್ನು ವಿವೇಕಾನಂದ ತಾಯಿ ರೇಣವ್ವಳ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಪುಡಿ ರೌಡಿಗಳ ಹಾವಳಿ ಜೋರಾಗಿದೆ. ಕ್ಷುಲ್ಲಕ ಕಾರಣಕ್ಕೆ ಏರಿಯಾ ಹುಡುಗನಿಗೆ ಚಾಕು ಇರಿದ ಘಟನೆ ಯಶವಂತಪುರದ ತ್ರಿವೇಣಿ ರಸ್ತೆಯಲ್ಲಿ ನಡೆದಿದೆ. ಏರಿಯಾದಲ್ಲಿ ಬಿಲ್ಡಪ್ ಕೊಡಲು ಯುವಕನೊಬ್ಬನಿಗೆ ಚಾಕು ಚುಚ್ಚಿ ಅಟ್ಟಹಾಸ ಮೆರೆದಿದ್ದಾನೆ. ಚಾಕು ಇರಿದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಿರಣ್ ಮತ್ತು ಭರತ್ನಿಂದ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಲು ರಸ್ತೆಯಲ್ಲಿ ಬಂದ ಹರ್ಷಿತ್ ಯಾದವ್ ಎಂಬಾತನಿಗೆ ಅಡ್ಡ ಹಾಕಿ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ. ಸದ್ಯ ಘಟನೆಯಲ್ಲಿ ಹರ್ಷಿತ್ ಕೈಗೆ ಗಾಯ ಆಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಈ ಸಂಬಂಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಾರಿ ಶಾಲೆಯ ಅಡುಗೆ ಕೋಣೆಗೆ ಗುತ್ತಿಗೆದಾರ ಬೀಗ ಹಾಕಿದ್ದಾನೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಂಡಹಳ್ಳಿ ತಾಂಡಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ. ನರೇಗಾ ಯೋಜನೆಯಲ್ಲಿ 2023-24ನೇ ಸಾಲಿನಲ್ಲಿ 6 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಅಡುಗೆ ಕೋಣೆಯನ್ನ ಗುತ್ತಿಗೆದಾರ ಅನಿಲ್ ನಿರ್ಮಾಣ ಮಾಡಿದ್ರು. ಆದರೆ ಸರ್ಕಾರದಿಂದ ಹಣ ಪಾವತಿಯಾಗದಕ್ಕೆ ಬೇಸತ್ತು ಅಡುಗೆ ಕೋಣೆಯನ್ನ ಗುತ್ತಿಗೆದಾರ ಲಾಕ್ ಮಾಡಿದ್ದಾನೆ. ಕಳೆದ 7 ತಿಂಗಳಿನಿಂದ ಅಡುಗೆ ಕೋಣೆಗೆ ಬೀಗ ಹಾಕಿದ ಕಾರಣ ಹೊರಭಾಗದಲ್ಲೇ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಇನ್ನು
ಅಡುಗೆ ತಯಾರಿ ಮಾಡುವ ಸ್ಥಳದಲ್ಲೇ ಮಕ್ಕಳು ಓಡಾಟ ನಡೆಸ್ತಾ ಇದ್ದಾರೆ. ಕೂಡಲೇ ಹಣ ಪಾವತಿ ಮಾಡಿ ಅಡುಗೆ ಕೋಣೆ ಓಪನ್ ಮಾಡಿಸಿ ಅಂತ ಶಾಸಕ ಪ್ರಭು ಚೌಹಾಣ್ಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ಸೌಕರ್ಯ ಇಲ್ಲದ ಕಾರಣಕ್ಕೆ ಡಿಪೋ ಮ್ಯಾನೇಜರ್ಗೆ ರಾಯಚೂರು ಜಿಲ್ಲೆಯ ದೇವದುರ್ಗ ಶಾಸಕಿ ಜಿ ಕರೆಮ್ಮ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದೇವದುರ್ಗದಿಂದ ಹಳ್ಳಿಗಳಿಗೆ ತೆರಳಲು ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ. ಇದರಿಂದ ವಿದ್ಯಾರ್ಥಿಗಳು ಪರದಾಟ ನಡೆಸ್ತಾ ಇದ್ದಾರೆ. ರಾತ್ರಿಯವರೆಗೆ ಬಸ್ ನಿಲ್ದಾಣದಲ್ಲಿ ಕುಳಿತ ಶಾಲಾ ವಿದ್ಯಾರ್ಥಿಗಳು ಬಸ್ಗಳ ವ್ಯವಸ್ಥೆ ಮಾಡಿಸಿ ಅಂತ ಕರೆ ಮಾಡ್ತಾರೆ. ಬಸ್ ವ್ಯವಸ್ಥೆ ಇಲ್ಲದೆ ಇದ್ದರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ. ಇನ್ಮುಂದೆ ಈ ರೀತಿ ಆಗದಂತೆ ಕ್ರಮ ವಹಿಸಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಯಾವುದೇ ಕಾರಣಕ್ಕೆ ಏನನ್ನ ಇದೇ ತರ ಬಂದ್ರೆ ನಾ ಇಲ್ಲಿ ಇರ್ತಲ್ಲ, ನಾನು ಬೇರೆ ಊರಾಗಿರೋದಿಲ್ಲ, ಬಂದು ಸೀದಾ ಕೇಳಕ್ಕೆ ನೋಡ್ರಿ. ಕೆಲಸ ಮಾಡ್ಬೇಕಂತ ಮನ್ಸಿದ್ರೆ ಮಾಡ್ರಿ, ಇಲ್ಲಾಂದ್ರೆ ಬೇರೆ ಬೇರೆ ಕಡೆಗೆ ಆರಾಮಾಗಿ ಹೋಗಿ ಡ್ಯೂಟಿ ಮಾಡ್ರಿ. ನಾವು ತರ್ತೀವಿ, ಬೇರೆ ಮಿನಿಸ್ಟ್ರಿ ಭೇಟಿ ನಾನು ಈ ವಿಷಯ ಮಿನಿಸ್ಟ್ರಿಗೆ ಹೇಳ್ತೀನಿ. ನಾನು ಒಂದು ದಿನ ಅಲ್ಲ, ದಿನ ಕಂಟಿನ್ಯೂ ಇವ್ರ ಸಮಸ್ಯೆ ನಾನು ಕೇಳಿ 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 ಸತ್ತಗೆ ಇವತ್ತು ನಾನು ಬಂದಿನಂದ್ರೆ ಅರ್ಥ ಮಾಡಿಕೇಳಿ. ಏನೋ ಅಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದು, ಪಾಪ ಇವ್ರು ರೆಡಿ ಮಾಡ್ತಾರ. ಈಗ ಹೆಂಗ ಶಕ್ತಿ ಯೋಜನೆ ಬಸ್ಸಿಂದ ಅದು ಸಮಸ್ಯೆ ಅದ, ಪಾಪ ಏನ್ ಮಾಡ್ಬೇಕಂತ ನಿಮ್ ಪರವಾಗಿದ್ರೆ ಈಗ ಮಕ್ಕಳು ವಿದ್ಯಾಭ್ಯಾಸ ಹೇಳಿದ್ರೆ ರಿಸಲ್ಟ್ ಕಡಿಮೆ ಬಂದ್ರೆ ಅವಾಗ ಮತ್ತೆ ದೊಡ್ಡದಾಗಿ ಬರ್ತಾರೆ ಪೇಪರ್ನಾಗ, ಇಲ್ಲ ದೇವದ್ರಿಗೆ ಹಿಂದಕ್ಕೆ ಬಿದ್ದದ ರಿಸಲ್ಟ್. ಆ ಮಕ್ಕಳು ಏನ್ ಮಾಡ್ಬೇಕು? ಯಾವುದೇ ಕಾರಣಕ್ಕೆ ಏನನ್ನ ಇದೇ ತರ ಬಂದ್ರೆ ನಾ ಇಲ್ಲಿ ಇರ್ತಲ್ಲ, ನಾನು ಬೇರೆ ಊರಾಗಿರೋದಿಲ್ಲ, ಬಂದು ಸೀದಾ ಕೇಳಕ್ಕೆ ನೋಡ್ರಿ. ಕೆಲಸ ಮಾಡ್ಬೇಕಂತ ಮನ್ಸಿದ್ರೆ ಮಾಡ್ರಿ, ಇಲ್ಲಾಂದ್ರೆ ಬೇರೆ ಬೇರೆ ಕಡೆಗೆ ಆರಾಮಾಗಿ ಹೋಗಿ ಡ್ಯೂಟಿ ಮಾಡ್ರಿ. ನಾವು ತರ್ತೀವಿ, ಬೇರೆ ಮಿನಿಸ್ಟ್ರಿ ಭೇಟಿ ನಾನು ಈ ವಿಷಯ ಮಿನಿಸ್ಟ್ರಿಗೆ ಹೇಳ್ತೀನಿ. ನಾನು ಒಂದು ದಿನ ಅಲ್ಲ, ದಿನ ಕಂಟಿನ್ಯೂ. ಕ್ರಿಶ್ಚಿಯನ್ ಧರ್ಮದ ಪ್ರಚಾರದ ಪುಸ್ತಕಗಳು, ಕರಪತ್ರಗಳನ್ನು ಹಂಚಿಕೆ ಮಾಡ್ತಾ ಇದ್ದ ತಂಡವನ್ನು ಗ್ರಾಮಸ್ಥರು ಅಡ್ಡಗಟ್ಟಿ ಊರಿನಿಂದ ವಾಪಸ್ ಕಳುಹಿಸಿರುವ ಘಟನೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಕೆಂಚಿಕೊಪ್ಪ ಗ್ರಾಮದಲ್ಲಿ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಮೂಲದ ಇಬ್ಬರು ಅಪ್ರಾಪ್ತ ಬಾಲಕರು ಸೇರಿ ಒಟ್ಟು 12 ಜನರ ತಂಡ ಮನೆ ಮನೆಗೆ ತೆರಳಿ ಕ್ರೈಸ್ತ ಧರ್ಮದ ಪ್ರಚಾರ ಮಾಡ್ತಾ ಇದ್ರು. ಇದನ್ನು ಗಮನಿಸಿದ ಗ್ರಾಮಸ್ಥರು ಅವರನ್ನ ತಡೆದು ಪ್ರಶ್ನಿಸಿ ಧರ್ಮ ಪ್ರಚಾರಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಈ ವೇಳೆ ಧರ್ಮ ಪ್ರಚಾರಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ನ್ಯಾಮತಿ ಪೊಲೀಸ್ ಠಾಣೆಯ PSI ಹೊಳೆಬಸಪ್ಪ ಭೇಟಿ ನೀಡಿ ಒತ್ತಾಯಪೂರ್ವಕವಾಗಿ ಪ್ರಚಾರ ಮಾಡುವಂತಿಲ್ಲ ಎಂದು 2 ಸಮುದಾಯದವರಿಗೆ ಸಲಹೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಧರ್ಮ ಪ್ರಚಾರಕರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವಾಪಸ್ ತೆರಳಿದ್ದಾರೆ. ಪಿತ್ರಾರ್ಜಿತ ಆಸ್ತಿಗಾಗಿ ಸಿನಿಮಿಯಾ ಸ್ಟೈಲ್ನಲ್ಲಿ ಗಲಾಟೆ ನಡೆದಿರುವ ಘಟನೆ ಆನೇಕಲ್ ತಾಲೂಕಿನ ಕೆಂಪವಡೇರಹಳ್ಳಿಯಲ್ಲಿ ನಡೆದಿದೆ. ಮುನಿಕೃಷ್ಣಪ್ಪ ಎಂಬುವರ ಮನೆ ಮೇಲೆ ಮುನಿರಾಜು ಹಾಗೂ ಮಕ್ಕಳು ಬಂದು ಗಲಾಟೆ ನಡೆಸಿದ್ದಾರೆ. ಮನೆ ಎದುರು ಗುಂಪು ಕಟ್ಟಿಕೊಂಡು ಬಂದು ಗಲಾಟೆ ಮಾಡಿದ್ದಾರೆ. ಇನ್ನು ಈ ದೃಶ್ಯ ನೋಡಿದ್ರೆ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಎನ್ನುವಂತಿದೆ. ಭಯದಲ್ಲಿ ಮನೆ ಒಳಗಿನಿಂದ ಲಾಕ್ ಮಾಡಿದ್ರು ಬಿಟ್ಟಿಲ್ಲ. ಸೀಟ್ ಹೊಡೆದು ಕಲ್ಲು ಎಸೆದು ಕಿಡಿಗೇಡಿಗಳು ಗುಂಡಾಗಿರಿ ರೀತಿ ವರ್ತಿಸಿದ್ದಾರೆ. ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಅವಾಚ್ಯವಾಗಿ ಆವಾಜ್ ಹಾಕಿದ್ದು ಗಲಾಟೆಯ ದೃಶ್ಯವನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ಕುಟುಂಬಸ್ಥರು ಸೆರೆ ಹಿಡಿದಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಂತೆ ಮುನಿರಾಜು ಮತ್ತು ಆತನ ಮಕ್ಕಳು ಎಸ್ಕೇಪ್ ಆಗಿದ್ದಾರೆ. ಯಾಕೆ ತಲೆ ಕೆಡ್ಸ್ಕೊಂತೀಯಾ? ಏನು ಓಡೋಗಿತ್ತು? ಬರ್ದಿದೆ ಮೇಲೆ ನೋಡಿ, ಮೇಲೆಲ್ಲ ಓಪನ್ ಆಗ್ಬಿಟ್ಟಿದೆ, ಎತ್ಕೊಂಡು ಬಂದಿದೆ, ಶೀಟೆಲ್ಲ ಹೊಡೆದಿದೆ, ಮತ್ತೆ ಇಲ್ಲೆಲ್ಲ ಹೊಡೆದಾಗಿದೆ ನೋಡಿ. ಇಲ್ಲಿ